ಕುಂದಾಪುರದ ಸಾರ್ವಜನಿಕ ಆಸ್ಪತ್ರೆ ಇವತ್ತು ದಾನಿಗಳಿಂದ ಮತ್ತು ಸರ್ಕಾರದಿಂದ ಮತ್ತು ಜನರ ತೆರಿಗೆಯಿಂದ ಇವತ್ತು ಬಡವರಿಗೆ, ನಿರ್ಗತಿಕರಿಗೆ, ಆದಾಯ ಇಲ್ಲದವರಿಗೆ ಒಂದು ಒಳ್ಳೆಯ ಸೇವೆಯನ್ನ ಕೊಡುವಂತಹ, ಯಾವುದೇ ಲಂಚ ಇಲ್ಲದೆ ಸೇವೆಯನ್ನು ಕೊಡುವಂತ ಒಂದು ಸಾರ್ವಜನಿಕ ಸಂಸ್ಥೆ. ಅದು ಜನರ ತೆರಿಗೆಯಿಂದ ಕಟ್ಟಿರುವಂತ ಒಂದು ಸಂಸ್ಥೆ, ದಾನಿಗಳಿಂದ ಕಟ್ಟಿರುವಂತ ಒಂದು ಸಂಸ್ಥೆ. ಇಲ್ಲಿಗೆ ಬರುವವರು ಬಹಳ ಆರ್ಥಿಕವಾಗಿ ಹಿಂದುಳಿದಂತ ಜನರು. ಅವರು ಬಂದಾಗ ಸಾರ್ವಜನಿಕ ಸೇವೆಯಲ್ಲಿರುವಂತ ವೈದ್ಯರು ಅವರನ್ನ ಚಂದ ರೀತಿಯಲ್ಲಿ ಮಾತಾಡಿಸಿ, ಯಾವುದೇ ಗದರಿಸಿದಾಗೆ, ದರ್ಪವನ್ನ ತೋರ್ದಂಗೆ ಅವರನ್ನ ಮಾತಾಡಿಸಿ ಅವರಿಗೆ ಚಿಕಿತ್ಸೆ ಕೊಡಬೇಕಾದದ್ದು ಸಂವಿಧಾನಬದ್ಧವಂತ ಹಕ್ಕು. ಆದ್ರೆ ಇವತ್ತು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇಂಥ ಒಂದು ವ್ಯವಸ್ಥೆ ಕಳೆದ ಹಲವು ತಿಂಗಳಿಂದ ಇಲ್ಲ ಅನ್ನುವಂಥದ್ದನ್ನ ನಾವು ಗಮನಿಸಬೇಕು. ಯಾಕಂತ ಹೇಳಿದ್ರೆ ಇಲ್ಲಿಗೆ ಬಂದಂತ ವೈದ್ಯಾಧಿಕಾರಿ ಆಗಿರುವಂತಹ ಮಹೇಂದ್ರ ಶೆಟ್ಟಿಯ ಬಗ್ಗೆ ಸಾರ್ವಜನಿಕವಾಗಿ ಹಲವು ದೂರುಗಳಿವೆ. ಏನ್ ದೂರು ಅಂತೇಳಿ ಹೇಳುವಂತ ವಿಚಾರ ಬಂದಾಗ, ಶ್ರೀಕಾಂತ್ ಹೆಮ್ಮಾಡಿ ಅವರು ಸಾರ್ವಜನಿಕರು ಹಲವಾರು ಜನ ಅವ್ರ ಜೊತೆ ಮಾತನಾಡಿ ಇಂಥದೊಂದು ಆಗ್ತಾ ಇದೆ ಅಂತೇಳಿ ಹೇಳುವಂತ ವಿಚಾರವನ್ನು ಇಟ್ಕೊಂಡು ಶ್ರೀಕಾಂತ್ ಹೆಮ್ಮಾಡಿ ಅವರು ಒಂದು ವರದಿಯನ್ನ ಕನ್ನಡಪ್ರಭ ಪತ್ರಿಕೆಯಲ್ಲಿ ಮಾಡ್ತಾರೆ. ಆ ವರದಿಯಲ್ಲಿ ಅವರು ಹೇಳುವಂತದ್ದು ಏನಂತೇಳಿ ಹೇಳಿದ್ರೆ, ಮಹೇಂದ್ರ ಶೆಟ್ಟಿ ಅವರು ಅಲ್ಲಿ ಬರುವಂತ ರೋಗಿಗಳನ್ನ ಲಂಚಕ್ಕಾಗಿ ಪೀಡಿಸ್ತಾರೆ ಅನ್ನುವಂತ ವಿಚಾರಗಳನ್ನ ಅಲ್ಲಿ ಹೇಳ್ತಾ ಇರುವಂತದ್ದು. ಇದು ನೀವು ಹಲವಾರು ಸಾರ್ವಜನಿಕರನ್ನ, ಅಲ್ಲಿ ಒಂದು ಸೇವೆಯನ್ನು ಪಡೆದಂತ ಹಲವಾರು ಜನರನ್ನ ಸಂಪರ್ಕಿಸಿದಾಗ್ಲೂ ಕೂಡ ಅವರು ಭಯದಿಂದ ಸಾರ್ವಜನಿಕರು ಇದನ್ನ ಹೇಳಲಿಕ್ಕೆ ಒಪ್ಪೋದಿಲ್ಲ. ಯಾಕಂತ ಹೇಳಿದ್ರೆ ನಾವು ಮುಂದೆ ಹೋಗ್ಬೇಕಾಗತ್ತೆ, ಮುಂದೆ ಹೋದಾಗ ಸಮಸ್ಯೆ ಆಗ್ಬಹುದು, ಹಾಗಾಗಿ ನೀವು ಪತ್ರಕರ್ತರು ಏನಾದ್ರೂ ಮಾಡಿ ಅಂತೇಳಿ ಹೇಳುವ ರೀತಿಯಲ್ಲಿ ಅವರು ಕೆಲವು ಪತ್ರಕರ್ತರಲ್ಲೂ ಕೂಡ ಹೇಳಿದ್ದಾರೆ. ಶ್ರೀಕಾಂತ್ ಹೆಮ್ಮಾಡಿಯಲ್ಲೂ ಹೇಳಿದ್ದಾರೆ. ಶ್ರೀಕಾಂತ್ ಹೆಮ್ಮಾಡಿ ಅವರು ಆ ವಿಚಾರಗಳನ್ನ ಬರೆದಿದ್ದಾರೆ. ಬಹಳ ಮುಖ್ಯವಾಗಿ ಅವರು ಬರೆದಿರುವಂತ ವಿಚಾರಗಳನ್ನ ನಾವು ಓದಿದ್ದೀವಿ, ವರದಿಗಳನ್ನ ಓದಿದ್ದೀವಿ. ವರದಿಯನ್ನ ಓದಿದಾಗ ಬಹುಶಃ ಅದು ಸರಿಯಾದಂತ ವರದಿ ಅಂತೇಳಿ ನಮ್ಗೆ ಅನ್ಸುತ್ತೆ. ಯಾಕಂತೇಳಿ ಹೇಳಿದ್ರೆ ನಾವು ಹಲವಾರು ಜನರ ಹತ್ರ ಕೂಡ, ನಮ್ಮ ಸಂಘಟನೆಗೆ, ಡಿವೈಎಫ್ಐ ಸಂಘಟನೆಗೆ ಕೂಡ ಹಲವು ಸಂದರ್ಭಗಳಲ್ಲಿ ಇಂಥ ದೂರುಗಳು ಬಂದಿತ್ತು. ಆದ್ರೆ ನಾವು ಅದನ್ನ ಸತ್ಯಾಸತ್ಯತೆಯನ್ನು ಕೂಡ ನೋಡ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಪತ್ರಿಕೆಯಲ್ಲಿ ಹೇಳಿಕೆಯನ್ನ ಕೊಡ್ಲಿರ್ಲಿಲ್ಲ. ಆದ್ರೆ ಇವರು ವರದಿಯನ್ನ ಮಾಡಿದ್ರು. ವರದಿಯನ್ನ ಮಾಡಿದಾಗ ಅದನ್ನ ಒಬ್ಬ ಮಹೇಂದ್ರ ಶೆಟ್ಟಿ ಅನ್ನುವಂತ ವ್ಯಕ್ತಿ ನಿಜವಾಗಿಯೂ ಕೂಡ ಪ್ರಾಮಾಣಿಕತನ ಇದ್ದಿದ್ರೆ ಕಾನೂನು ಪ್ರಕಾರವಾಗಿ ಹೋರಾಟ ಮಾಡಬಹುದಾಗಿ, ಕಾನೂನಾತ್ಮಕವಾಗಿ ಹೋಗಬಹುದಿತ್ತು. ಆದ್ರೆ ಇವತ್ತು ಅದನ್ನು ಬಿಟ್ಟು ಶ್ರೀಕಾಂತ್ ಹೆಮ್ಮಾಡಿ ಅವರು ವರದಿ ಮಾಡಿದ್ದಾರೆ ಅನ್ನುವಂತ ಕಾರಣಕ್ಕಾಗಿಯೇ ಅವರನ್ನ ಕಾನೂನಾತ್ಮಕವಾಗಿ ಎದುರಿಸುವುದನ್ನ ಬಿಟ್ಟು ಒಂದು ಗೂಂಡಾ ರೌಡಿಯಂತೆ, ವೈದ್ಯಕೀಯ ಧರ್ಮಕ್ಕೆ ಅಪಚಾರ ಎಸಗುವಂತೆ ದೈಹಿಕ ಹಲ್ಲೆ ಮಾಡಿರುವಂತದ್ದು ಯಾವ ವೈದ್ಯರು ಕೂಡ ಒಪ್ತಕ್ಕಂತ ವಿಚಾರ ಅಲ್ಲ, ಯಾವ ಶಾಂತಿಪ್ರಿಯ ಜನರು ಕೂಡ ಒಪ್ಪುವಂತ ವಿಚಾರ ಅಲ್ಲ. ಕಾನೂನು ಕೂಡ ಅದಕ್ಕೆ ಇವತ್ತು ಸಪೋರ್ಟ್, ಬೆಂಬಲ ಇಲ್ಲ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ನೋಡ್ಬೇಕಾಗತ್ತೆ ಬಂಧುಗಳು. ಈ ಒಂದು ಪತ್ರಕರ್ತರ ಮೇಲಿನ ಹಲ್ಲೆ ಅನ್ನುವಂಥದ್ದನ್ನ ನಾವು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಇವತ್ತು ಸಮಾಜದಲ್ಲಿ ಸರ್ಕಾರದ ಸೇವೆ ಇರುವಂತದ್ದು ಸಮಾಜದ ಕಟ್ಟಕಡೆಯ ನಾಗರಿಕರಿಗೆ ಸೇವೆಯನ್ನ ಕೊಡುವುದಕ್ಕಾಗಿ. ಇಂಥ ಸೇವೆಯನ್ನ ಕೊಡುವ ಒಂದು ಭಾಗವಾಗಿರುವಂತ ಸರ್ಕಾರಿ ಆಸ್ಪತ್ರೆ ಬಹಳ ಮುಖ್ಯವಾಗಿ ಜನರ ಆರೋಗ್ಯ ರಕ್ಷಣೆ, ಆರ್ಥಿಕವಾಗಿ ಬಹಳ ಹಿಂದುಳಿದಂತ ಜನಗಳು ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ತಮ್ಮ ಸೇವೆಯನ್ನ ಪಡೆಯೋದಕ್ಕೆ ಬರ್ತಾರೆ. ಅಂತ ರೋಗಿಗಳಿಗೆ ಬಹಳ ಕಷ್ಟ ಇದೆ. ಅವರು ಸಂಪಾದನೆಯನ್ನ ಕಳ್ಕೊಂಡು ಕಾಯಿಲೆ ಬಿದ್ದಿರ್ತಾರೆ. ಆಸ್ಪತ್ರೆಗೆ ಬಂದಾಗ ಅವರನ್ನ ಆರ್ಥಿಕವಾಗಿ ಪೀಡಿಸುವಂತದ್ದು ಇವತ್ತು ಮಾನವ ಘನತೆಗೆ ಕುಂದು ತರುವಂತದ್ದು. ಸರ್ಕಾರಿ ಕೆಲಸ, ಸರ್ಕಾರಿ ಉದ್ಯೋಗದಲ್ಲಿ ಇವತ್ತು ಲಕ್ಷ ರೂಪಾಯಿವರೆಗೆ ಮಾಸಿಕ ವೇತನವನ್ನ ಪಡೆಯುವಂತವ್ರು ಈ ರೀತಿಯಾದಂತ ಒಂದು ಭಿಕ್ಷುಕರಿಗಿಂತಲೂ ಕಡೆಯಾದಂತ ವರ್ತನೆ, ಇದು ಅವಮಾನವೀಯವಾದದ್ದು ಅಂತೇಳಿ ಹೇಳಿ ನಾನು ಇವತ್ತು ಇದನ್ನ ಖಂಡಿಸ್ತೇನೆ. ಅದೇ ಹೊತ್ತಿಗೆ ಶ್ರೀಕಾಂತ್ ಹೆಮ್ಮಾಡಿ ಅವರು ಇವತ್ತು ಏನ್ ತಪ್ಪು ಮಾಡಿದ್ದಾರೆ? ಇವತ್ತು ಅವರೊಬ್ಬ ವಿದ್ಯಾರ್ಥಿ ಆಗಿರುವಾಗ್ಲಿಂದಲೇ ನಾನು ಅವರನ್ನ ನೋಡಿದ್ದೇನೆ. ಈ ದೇಶದಲ್ಲಿ ಒಂದು ಪ್ರಗತಿಪರ ಕಣ್ಣೋಟ, ಬದಲಾವಣೆಯನ್ನು ಇಟ್ಕೊಂಡಂತ ಒಂದು ಸಂಘಟನೆಗಳಲ್ಲಿ ಅವರು ಬೆಳೆದು ಬಂದವರು. ಅವರಿಗೆ ಇವತ್ತು ಕಾಳಜಿ ಇದೆ. ಈ ಸಮಾಜದಲ್ಲಿ ಬಹಳ ದುರ್ಬಲ ವರ್ಗದ ಜನರ ಪರವಾಗಿ ನಾನೇನಾದ್ರೂ ಧ್ವನಿ ಎತ್ತಬೇಕು ಅನ್ನುವಂತ ಕಾರಣಕ್ಕಾಗಿ ಪತ್ರಕರ್ತನಾಗಿ ತನ್ನ ಕರ್ತವ್ಯವನ್ನ ಮಾಡಿದ್ದಾರೆ. ಈ ಲಂಚಾವತಾರ ಜನರಿಗೆ ಸರಿಯಾದ ಸೇವೆ ಕೊಡದೇ ಇರೋದನ್ನ ಈ ಸಮಾಜದ ಗಮನಕ್ಕೆ ತರಬೇಕು, ಆಡಳಿತದ ಗಮನಕ್ಕೆ ತರಬೇಕು. ಆ ಮೂಲಕ ಈ ಸರ್ಕಾರಿ ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆ, ಭ್ರಷ್ಟಾಚಾರವನ್ನ ತಡಿಲಿಕ್ಕೆ ತನ್ನಿಂದ ಆದಂತ ಒಂದು
ಲೇಖನಿಯ ಮೂಲಕ ಕೆಲಸವನ್ನ ಮಾಡ್ಬೇಕನ್ನುವಂತ ಮಹತ್ತರವಾದಂತ ಕಾಳಜಿಯನ್ನ ಇಟ್ಕೊಂಡು ಅವರು ಮಾಡಿರುವಂತದ್ದು. ಯಾವುದೇ ಆಮಿಷಗಳಿಗೆ ಅಲ್ಲ, ಯಾವುದೇ ರೀತಿಯ ಬ್ಲಾಕ್ ಮೇಲ್ ಮಾಡ್ಲಿಕ್ಕಾಗಿ ಅಲ್ಲ. ನಾವು ಘೋಷಿಸ್ತೇವೆ. ಇವತ್ತು ಪತ್ರಿಕೋದ್ಯಮ ಅನ್ನುವಂತಹದ್ದು ಏನಾದ್ರೂ ಸ್ವಲ್ಪ ಜೀವಂತಿಕೆಯನ್ನ ಉಳಿಸ್ಕೊಂಡದಿದ್ರೆ ಅದು ಈ ಸ್ಥಳೀಯ ಪತ್ರಿಕೆಗಳು, ಸೋಷಿಯಲ್ ಮೀಡಿಯಾಗಳು, ಸಣ್ಣ ಸಣ್ಣ ಪತ್ರಿಕೆಗಳು ಇವತ್ತು ಜನರ ಪರವಾಗಿ ಮಾತಾಡ್ತಾರೆ. ವಾಸ್ತವದಲ್ಲಿ ಇವತ್ತು ನಮ್ಮ ದೇಶದ ಸಂವಿಧಾನಕ್ಕೆ 4ನೇ ಕಂಬ ಅಂದ್ರೆ ಅದನ್ನ ನಾವು ಪತ್ರಿಕೆ ಅಂತ ಹೇಳ್ತೇವೆ. ಸಮಾಜದ ಎಲ್ಲ ಓರೆ ಕೋರೆಗಳನ್ನು ಕೂಡ ತಿದ್ದಲಿಕ್ಕೆ, ಯಾವುದೇ ಒಂದು ಅಡೆತಡೆ ಇಲ್ಲದೆ ತಪ್ಪುಗಳನ್ನ ಎತ್ತಿ ತೋರಿಸ್ಲಿಕ್ಕೆ ಇವತ್ತು ಪತ್ರಿಕಾ ಮಾಧ್ಯಮಗಳು ಕೆಲಸ ಮಾಡಬೇಕಾಗಿದೆ. ಸ್ಟ್ರೀಮ್ ಮೀಡಿಯಾಗಳೇನಿದೆ, ರಾಷ್ಟ್ರೀಯ ಪತ್ರಿಕೆಗಳು, ಸುದ್ದಿ ಮಾಧ್ಯಮಗಳು ಇವತ್ತು ಸುಮಾರು 85% ಪತ್ರಿಕೆಗಳು ಇವತ್ತು ನಮ್ಮ ದೇಶದ ಕಾರ್ಪೊರೇಟ್ ಕಂಪನಿಗಳ ಕೈಯಲ್ಲಿದೆ. ಅದು ರಿಲಯನ್ಸ್ ಇರ್ಬೋದು, ಅದಾನಿ ಇರ್ಬೋದು, ಕಾರ್ಪೊರೇಟ್ ಕಂಪನಿಗಳು ಅವೆಲ್ಲವನ್ನು ಕೂಡ ಇವತ್ತು ತಮ್ಮ ಸುಪರ್ದಿಯಲ್ಲಿ ಇಟ್ಕೊಂಡಿದ್ದಾರೆ. ಅದ್ರ ಅರ್ಥ ಏನು ಅಂತ ಹೇಳಿದ್ರೆ, ಈ ಕಾರ್ಪೊರೇಟ್ ಕಂಪನಿಗಳಿಗೆ ಏನು ಬೇಕೋ ಅದನ್ನೇ ಅವರು ಬರಿಬೇಕು ಅನ್ನುವಂತಹದ್ದು ಅಲ್ಲಿ ಒಂದು ಸತ್ಯ ಆಗಿದೆ. ಹಾಗಾಗಿ ಒಂದು ಯುವ ಜನರ ಹೋರಾಟ ನಡೀಲಿ, ದೆಹಲಿಯಲ್ಲಿ ಒಂದು ಹೋರಾಟ ನಡೀಲಿ, ಸಾಮಾನ್ಯ ಬೀದಿಯಲ್ಲಿ ಒಂದು ಹೋರಾಟ ನಡೆದ್ರೆ ಇವರಿಗೆ ವಿಷಯ ಆಗುದಿಲ್ಲ. ಯಾವ್ದ್ಯಾವ್ದೋ ಗಿಮಿಕ್ ಸುದ್ದಿಗಳನ್ನ ಮಾತ್ರ ಮಾಡಿಕೊಂಡು ದೇಶದ ಹಿತಾಸಕ್ತಿಗಳನ್ನ ಕಾರ್ಪೊರೇಟ್ ಕಂಪನಿಗಳಿಗೆ ಮಾರಾಟ ಮಾಡ್ತಕ್ಕಂಥವರ ಪರವಾಗಿ ಮಾತ್ರ ಸುದ್ದಿ ಮಾಡುವಂತ ನಿಟ್ಟಿನಲ್ಲಿ ಇವತ್ತು ಪತ್ರಿಕೋದ್ಯಮ ಮಾರಾಟ ಆಗಿದೆ ಅನ್ನುವಂಥದ್ದು ನಮ್ಗೆಲ್ಲರಿಗೂ ಕೂಡ ಇವತ್ತು ಗೋಚರಿಸ್ತಾ ಇದೆ. ಅಂತ ಸಂದರ್ಭದಲ್ಲಿ ಇವತ್ತು ಸಣ್ಣ ಪುಟ್ಟ ಪತ್ರಿಕೆಗಳು ಜನರ ಪರವಾಗಿ ಧ್ವನಿ ಎತ್ತುವುದನ್ನ ನಾವು ಬೆಂಬಲಿಸಬೇಕು. ಶ್ರೀಕಾಂತ್ ಹೆಮ್ಮಾಡಿಯವರು ಯುವಜನ ಸಂಘಟನೆಯಲ್ಲಿ ಇದ್ದುಕೊಂಡು ತಾವೇ ಆದಂತ ಒಂದು ಆದರ್ಶವನ್ನ ಮೈಗೂಡಿಸ್ಕೊಂಡು ಈ ರೀತಿಯಾದಂತ ಒಂದು ತಪ್ಪನ್ನ ಅವ್ರು ಪ್ರಶ್ನಿಸಿದ್ದಾರೆ. ನಮ್ಮಲ್ಲೂ ಕೂಡ ಸಾಕಷ್ಟು ಕಂಪ್ಲೇಂಟ್ಗಳು ಬಂದಿತ್ತು. ಅವ್ರು ಪ್ರತಿಯೊಂದಕ್ಕೂ ಹಣವನ್ನ ಮಹೇಂದ್ರ ಶೆಟ್ಟಿ ಅವರು ಕೇಳ್ತಾರೆ ಅಂತ.